ಅಚೀವ್ಮೆಂಟನ್ನು ಇಡೀ ಇಂಡಿಯಾ ಜೊತೆಗೆ ನಾಸಾ ಜೊತೆ ಎಲ್ಲವೂ ಕೂಡ ಆಗಿದೆ. ಈಗ ವಾಟ್ ನೆಕ್ಸ್ಟ್, ಮುಂದಿನ ಪ್ರೊಸೀಜರ್ಸ್ ಎಲ್ಲ ಹೇಗಿರುತ್ತೆ, ಅಲ್ಲಿಂದ ಬರುವಂಥದ್ದು ಇರ್ಬೋದು ಅಥವಾ ಅಲ್ಲಿ ಮಾಡುವಂಥ ಅಧ್ಯಯನಗಳ ವಿಚಾರವಾಗಿ ಏನೆಲ್ಲ ಡೆವಲಪ್ಮೆಂಟ್ಸ್ಗಳ ಎಲ್ಲ ಆಗುತ್ತೆ, ಹೇಗೆ? ಇದು ಲಾಂಚ್ ಆಗಿರೋದು ಸ್ಟಾರ್ಟಿಂಗ್ ಪಾಯಿಂಟ್. ಇಲ್ಲಿಂದಲೇ ನಮಗೆ ಇನ್ನೂ ಕೆಲಸ ಸ್ಟಾರ್ಟ್ ಆಗೋದು ಇದ್ದ ಮೇಲೇ. ಇವಾಗ ಲಾಂಚ್ ಆಗಿ 28 ಗಂಟೆಗಳ ತಗೊಳುತ್ತೆ. 28 ಗಂಟೆಗಳು ಈ ನೌಕೆ, ಡ್ರ್ಯಾಗನ್ ನೌಕೆ ಅಂತ ಏನು ಹೇಳ್ತೀವಿ, 4 ಜನ ಆಸ್ಟ್ರೋನಾಟ್ಸ್ನ ಹೊತ್ತು ಹೋಗಿರೋಂಥ ನೌಕೆ 28 ಗಂಟೆಗಳ ಕಾಲ ಭೂಮಿಯ ಕಕ್ಷೆಯಲ್ಲಿರುತ್ತೆ. ಭೂಮಿಯ ಕಕ್ಷೆನ 90 ನಿಮಿಷಕ್ಕೆ ಒಂದು ಸಾರಿ ಒಂದು ರೊಟೇಷನ್ ಹಾಕ್ಕೊಂಡು ಅಲ್ಲಿ ಇರುತ್ತೆ. ಅದಾದಮೇಲೆ 28 ಗಂಟೆಗಳ ಕಾಲದಲ್ಲಿ 40,000 ಕಿಲೋಮೀಟರ್ ಸ್ಪೀಡು, ಅಂದರೆ 28,000 ಕಿಲೋಮೀಟರ್ ಸ್ಪೀಡಿಗೆ ಬರುತ್ತೆ. ಅಲ್ಲಿಂದ ನಿಯರ್ ಝೀರೋ ಸ್ಪೀಡಿಗೆ ಬಂದು ಅದು ಇದಕ್ಕೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಡಾಕ್ ಆಗುತ್ತೆ. ಡಾಕ್ ಆದಮೇಲೆ 4 ಜನ ಆಸ್ಟ್ರೋನಾಟ್ಸು ಸ್ಪೇಸ್ ಸ್ಟೇಷನ್ ಹೊರಗಡೆ ಹೋಗ್ತಾರೆ. ಹೋಗೋದಕ್ಕಿಂತ ಮೊದಲು 3 ಗಂಟೆ 4 ಗಂಟೆ ಪ್ರಾಸೆಸ್ ಇದೆ. ಅವ್ರನ್ನ ಏರ್ಲಾಕ್ ರೂಮ್ಗೆ ಕರ್ಕೊಂಬರ್ತಾರೆ. ಏರ್ಲಾಕ್ ರೂಮಿಗೆ ಕರ್ಕೊಂಬಂದು ಅವ್ರನ್ನ ಕಂಡೀಷನ್ ಮಾಡ್ತಾರೆ. ಅವ್ರ ಫಿಸಿಕಲ್, ಮೆಂಟಲ್, ಸೈಕಲಾಜಿಕಲ್ ಕಂಡೀಷನ್ಸ್ ಎಲ್ಲನೂ ತಯಾರಿ ಮಾಡ್ತಾರೆ. ತಯಾರಿ ಮಾಡಿದ ಮೇಲೆ ಅವ್ರನ್ನ ಇಂಟರ್ನ್ಯಾಷನಲ್ ಸ್ಟೇಷನ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ್ಮೇಲೆ ನೆಕ್ಸ್ಟ್ 14 ದಿನ ಅಲ್ಲಿ ಕಂಟಿನ್ಯೂಸ್ ಆಗಿ ಎಕ್ಸ್ಪರಿಮೆಂಟ್ಸ್ ನಡೆಯುತ್ತೆ. ಇವರು ಅಲ್ಲಿ ಸಾಕಷ್ಟು ಒಟ್ಟು 60 ಎಕ್ಸ್ಪರಿಮೆಂಟ್ಸ್ ಮಾಡುವಂಥ ಒಂದು ಪ್ರೋಗ್ರಾಮ್ ಇದೆ. ಅದರಲ್ಲಿ 30 ದೇಶಗಳ ಪಾಲಾಗಿದೆ. 7 ತುಂಬ ಪರ್ಟಿಕ್ಯುಲರಾಗಿ ಸ್ಪೆಸಿಫಿಕ್ಕಾಗಿ ಎಕ್ಸ್ಪರಿಮೆಂಟ್ಗಳನ್ನ ಸುಭಾಂಶು ಶುಕ್ಲಾ ಅವ್ರು ಮಾಡಬೇಕಾಗತ್ತೆ. ಅದಲ್ಲದಾಗೆ ಪ್ರೈಮ್ ಮಿನಿಸ್ಟರ್ ಜೊತೆ ಇಂಟ್ರ್ಯಾಕ್ಷನ್ನು, ಇಂಡಸ್ಟ್ರಿಗಳ ಜೊತೆ ಇಂಟ್ರ್ಯಾಕ್ಷನ್ ಮತ್ತು ಸ್ಕೂಲ್ ಮಕ್ಕಳುಗಳ ಜೊತೆ ಇಂಟ್ರ್ಯಾಕ್ಷನ್ ಸ್ಪೇಸಿಂದ ನಡೆಯುವಂಥ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ. ಇದಾದ ಮೇಲೆ 14 ದಿನ ಆದಮೇಲೆ ವಾಪಸ್ ಕರ್ಕೊಂಬರುವಂಥ ಪ್ರೋಗ್ರಾಮು. ಮತ್ತು ಅದೇ ಕ್ರೂ ಡ್ರ್ಯಾಗನಲ್ಲಿ ವಾಪಸ್ ಕರ್ಕೊಂಬರುವಂಥ ಎಲ್ಲ ಥ್ರಸ್ಟ್ ಎಂಜಿನ್ಗಳು ಮತ್ತು ಸೂಪರ್ ಥ್ರಸ್ಟ್ ಎಂಜಿನ್ಗಳು ಅಂತ ಹೇಳ್ತೀವಿ. ಥ್ರಸ್ಟ್ ಎಂಜಿನ್ ಮತ್ತು ಸೂಪರ್ ಥ್ರಸ್ಟ್ ಎಂಜಿನ್ ಅಂತ ಹೇಳ್ತೀವಿ. ಆ ಯೂಸ್ ಮಾಡಿಕೊಂಡು ಅದೇ ಒಂದು ರಾಕೆಟ್ ಥರನೇ ವಾಪಸ್ ಬರುವಂಥ ಒಂದು ಕಾರ್ಯಕ್ರಮನ 14 ದಿನಗಳ ಮೇಲೆ ಮಾಡಬೇಕಾಗತ್ತೆ. ಈ 14 ದಿನ ಏನು ಕ್ರೂಷಿಯಲ್ಲು, ಎಲ್ಲ ಥರದ ಎಕ್ಸ್ಪರಿಮೆಂಟ್ಗಳು ಸಕ್ಸಸ್ ಆಗಲಿ, ಎಲ್ಲದು ಒಳ್ಳೆಯದು ಆಗಲಿ, ಮತ್ತು ಈ ದೇಶಕ್ಕೆ ಒಂದು ಅತಿ ದೊಡ್ಡ ಪ್ರೋತ್ಸಾಹ ಸಿಗಲಿ ಅಂತ ಹಾರೈಸ್ತಾ, ಇದ್ರ ಜೊತೆಗೆ ಸರ್, ಈಗ ಭಾರತಕ್ಕೆ ಅನುಕೂಲ ಆಗುವಂಥ ಯಾವೆಲ್ಲ ಪ್ರಯೋಗಗಳು ಅಲ್ಲಾಗುತ್ತೆ, ಭಾರತಕ್ಕೆ ಇದರಿಂದ ಆಗುವಂಥ? ಭಾರತಕ್ಕೆ ಮೊದಲನೇದಾಗಿ ಗಗನಯಾನ ಮಾಡೋಕ್ಕೆ ಬೇಕಾದಂಥ, ಇಲ್ಲಿಂದ ಗಗನಯಾನಿಗಳು ಹೋಗುವಂಥದ್ದು, ಪ್ರಯಾಣ ಮಾಡುವಂಥದ್ದು, ಅಲ್ಲಿ ಇಂಟರ್ನ್ಯಾಷನಲ್ ಸ್ಪೇಷನಲ್ಲಿ ಇರುವಂಥದ್ದು, ಅಲ್ಲಿ ಎಕ್ಸ್ಪರಿಮೆಂಟ್ ಮಾಡುವಂಥದ್ದು, ವಾಪಸ್ ಬರುವಂಥದ್ದು, ಅದೇ ದೊಡ್ಡ ಎಕ್ಸ್ಪರಿಮೆಂಟ್. ಅದು ಟೆಕ್ನಿಕಲ್ ಮತ್ತು ಟೆಕ್ನಾಲಜಿಕಲ್ ಸ್ಪೇಸ್ ಡಿಪಾರ್ಟ್ಮೆಂಟ್ಗೆ, ಸ್ಪೇಸ್ ಸೈನ್ಸ್ಗೆ ಬೇಕಾದಂಥದ್ದು ಒಂದು. ಎರಡನೇದು, ಅಲ್ಲಿ ಇವರು ಹೋಗಿ 7 ಎಕ್ಸ್ಪರಿಮೆಂಟಲ್ಲಿ ಕೆಲವುದು ಡಯಾಬಿಟಿಸ್ ಎಕ್ಸ್ಪರಿಮೆಂಟು, ಕೆಲವುದು ಮಸಲ್ ಲಾಸ್ ಆದರೆ ಮಸಲ್ ರಿಕವರ್ ಮಾಡೋದಕ್ಕೆ ಯಾವ ರೀತಿಯಾಗಿ ಪ್ರೋಟೀನ್ಸ್ ತೊಗೊಳ್ಬೇಕು ಅನ್ನೋದು ಆ ಎಕ್ಸ್ಪರಿಮೆಂಟು. ಮೂರನೇದು, ಅಲ್ಲಿ ಸಸ್ಯಗಳನ್ನು ಹೇಗೆ ಬೆಳಿಬೋದು, ಆಹಾರಗಳನ್ನ ಹೇಗೆ ಮಾಡ್ಕೋಬೋದು, ಅದನ್ನು ಮತ್ತು ಅಲ್ಲಿ ಮಾಡಿದ ಅಲ್ಲಿ ಬೆಳೆದ ಸಸ್ಯಗಳಿಗೂ ನಮ್ಮ ಈ ಭೂಮಿಯಲ್ಲಿ ಬೆಳೆದ ಸಸ್ಯಗಳಿಗೂ ಏನು ನ್ಯೂಟ್ರಿಷನಲ್ ಡಿಫ್ರೆನ್ಸಸ್ಸು, ಆ ಎಕ್ಸ್ಪರಿಮೆಂಟು. ಮತ್ತು ಐಸ್ ಮೇಲೆ ಇರೋವಂಥ ಏನು ರೆಟಿನಾ ಮೇಲೆ ಎಫೆಕ್ಟ್ ಆಗುತ್ತೆ, ಅದರಿಂದ ವಿಷನ್ ಪ್ರಾಬ್ಲಮ್ಸು, ಮತ್ತು ಮೋಟರಿಂಗ್ ಅಂತ ಹೇಳ್ತೀವಿ, ಅಂದರೆ ಕೈಗಳನ್ನು ಮೂವ್ ಮಾಡೋಂಥದ್ದಾಗಲಿ, ಮತ್ತು ಗಗನಯಾನಲ್ಲಿ ಕಂಟ್ರೋಲ್ ಪ್ಯಾನಲ್ ಆಪ್ರೇಟ್ ಮಾಡೋವಂಥದ್ದಕ್ಕಾಗಲಿ, ಅದಕ್ಕೆ ಬೇಕಾದಂಥ ಎಕ್ಸ್ಪರಿಮೆಂಟ್ಗಳು, ಈ ರೀತಿಯಾಗಿ ಸಾಕಷ್ಟು ಎಕ್ಸ್ಪರಿಮೆಂಟ್ಗಳು ಆಗುವಂಥದ್ದು. ಅದು ಒಂದು ಸೈನ್ಸ್, ಟೆಕ್ನಾಲಜಿ ಮತ್ತು ಡಿಪಾರ್ಟ್ಮೆಂಟಿಗೆ ಬೇಕಾದಂಥ ಒಂದು ಬೆನಿಫಿಟ್ಟು. ಅದಲ್ಲದಾಗೆ ಜನಸಾಮಾನ್ಯರಿಗೆ ಕೂಡ ಇದು ಒಂದು ದೊಡ್ಡ ಪ್ರೋತ್ಸಾಹ ಆಗುತ್ತೆ, ಮಕ್ಕಳಿಗೊಂದು ದೊಡ್ಡ ಪ್ರೋತ್ಸಾಹ ಆಗುತ್ತೆ. ಮತ್ತು ಓದೋದಕ್ಕಾಗಲಿ, ಮತ್ತು ನಾನು ಒಂದು ಆಸ್ಟ್ರೋನಾಟ್ ಆಗಬೇಕು, ನಾನು ಒಂದು ಸೈನ್ಸ್ ಆಗಬೇಕು, ನಾನು ಒಂದು ಟೆಕ್ನಾಲಜಿಸ್ಟ್ ಆಗಬೇಕು, ನಾನು ಒಂದು ಒಳ್ಳೆ ಪ್ರಜೆ ಆಗಬೇಕು ಅನ್ನೋದು ಒಂದು ದೊಡ್ಡ ಮೋಟಿವೇಶನ್ ಸಿಗುತ್ತೆ ಅನ್ನೋದು ಒಂದು ದೊಡ್ಡ ಟೇಕ್ ಅವೇ ಫ್ರಮ್ ದಿಸ್ ಲಾಂಚ್ ಅಂತ ನಾನು ಅಂದ್ಕೊಳ್ತೀನಿ. 500 ಕೋಟಿ ಖರ್ಚು ಮಾಡಿದ್ದೀವಿ ಇಸ್ರೋದಿಂದ ಅನ್ನುವಂಥ ವಿಚಾರಗಳು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಅಷ್ಟೊಂದು ಖರ್ಚು ಮಾಡುವಂಥದ್ದು ಏನಕ್ಕೆಲ್ಲ ಅದು ಖರ್ಚನ್ನು ಮಾಡಲಾಗಿರುತ್ತೆ, ಏನಕ್ಕೆ ಸರ್? ಇದು ನಾವು ಎಷ್ಟೊಂದು ಅಂತ ನಾವು ಅದು ಭಾಳ ರಿಲೇಟಿವ್ ಟರ್ಮ್ ಅದು. ಇವಾಗ ನಾವು ಗಗನಯಾನ ನೋಡಿದ್ರೆ 18,000 20,000 ಕೋಟಿ ಪ್ರಾಜೆಕ್ಟ್ ಅದು. 18,000 20,000 ಕೋಟಿನಲ್ಲಿ ನಾವು ಖರ್ಚು ಮಾಡಬೇಕಾದ್ರೆ ನಾವು 500 ಕೋಟಿ ಖರ್ಚು ಮಾಡಿ, ಒಂದು 500-550 ಕೋಟಿ ಖರ್ಚು ಮಾಡಿ ಅದು ಕಂಪ್ಲೀಟಾಗಿ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ತೊಗೊಳ್ಳೋದು ನೆಸೆಸಿಟಿ. ಇದು ಬಂದ್ಬಿಟ್ಟು ಲಕ್ಸುರಿ ಅಲ್ಲ, ಇದು ನೆಸೆಸಿಟಿ. ಅದಾಗಿ ಈ ಪ್ಲ್ಯಾಂಡ್ ಪ್ರೋಗ್ರಾಮಲ್ಲೇ ಇದೊಂದು ಎಲಿಮೆಂಟು, ಈ ರೀತಿಯಾಗಿ ಗಗನಯಾನ ಕಳಿಸ್ಬೋದು, ಇದು ಎಲಿಮೆಂಟ್. ಅದರಿಂದ ನಮಗೆ ಸೈನ್ಸ್, ಟೆಕ್ನಾಲಜಿ ಮತ್ತು ಫ್ಯೂಚರ್ ಮಿಷನ್ಸ್ಗೆ ಇಟ್ ಇಸ್ ನೆಸೆಸಿಟಿ ಮತ್ತು ಅಬ್ಸಲ್ಯೂಟ್ಲಿ ರಿಕ್ವೈರ್ಮೆಂಟ್, ಮತ್ತು ನಮ್ಮ ಫ್ಯೂಚರ್ ಸಕ್ಸಸ್ಗೆ ಇದೊಂದು ತಳಹದಿ ಆಗುತ್ತೆ ಅನ್ನೋದು ಭಾಳ ಒಂದು. ಎರಡನೇದಾಗಿ ಈ ಎಕ್ಸ್ಪೆನ್ಸಸ್ಸಿಂದ ಮಕ್ಕಳಿಗೆ ಕೂಡ ಬಹಳ ಒಂದು ದೊಡ್ಡ ಪ್ರೋತ್ಸಾಹ ಸಿಗುತ್ತೆ. ಮತ್ತು ದೇಶದಲ್ಲಿ ಎಲ್ಲ ಥರದ ಒಗ್ಗಟ್ಟಾಗಿ ಎಲ್ಲ ಥರದ ಎಕ್ಸ್ಪರಿಮೆಂಟ್ ಮಾಡೋದಾಗಲಿ, ಮತ್ತು ಶಾಲಾ ಕಾಲೇಜುಗಳು ಕಲಿಯೋದಾಗಲಿ, ಇದಕ್ಕೂ ಕೂಡ ಒಂದು ಪ್ರೋತ್ಸಾಹ ಸಿಗುತ್ತೆ ಅಂತ ಒಂದು
ಮೋಟಿವೇಶನಲ್ ಫ್ಯಾಕ್ಟ್ ಅಂತ ನಾನು ಅಂದ್ಕೊಳ್ತೀನಿ. ಸರ್ ಕೊನೆಯದಾಗಿ ಶುಭಾಂಶು ಶುಕ್ಲಾ ಅವರ ಆರೋಗ್ಯದ ವಿಚಾರ ಇರ್ಬೋದು, ಯಾಕಂದ್ರೆ ಆ ಲಾಸ್ಟ್ ಟೈಮ್ ನಾವು ಸುನೀತಾ ವಿಲಿಯಮ್ಸ್ ಅವರ ವಿಚಾರಕ್ಕೆ ಬರೋದಾದ್ರೆ ಅಲ್ಲಾದಂಥ ಒಂದಷ್ಟು ಬೆಳವಣಿಗೆಗಳು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಇವರು ಹೆಲ್ತ್ ಕಂಡೀಷನ್ಸ್ಗಳೆಲ್ಲ ಹೇಗಿರುತ್ತೆ, ರಿಟರ್ನ್ ಬರೋ ಅಷ್ಟರಲ್ಲಿ ಇವರ ಕಂಡೀಷನ್ಸ್ ಹೇಗಿರುತ್ತೆ? ISS ಅನ್ನೋದು ಬಂದ್ಬಿಟ್ಟು ನೆಕ್ಸ್ಟ್ ಬೆಸ್ಟ್ ಅರ್ತ್ ಅಂತ ನಾವು ಹೇಳಬೇಕಾಗತ್ತೆ. ಆದರೆ ಅರ್ಥಲ್ಲಿ ಹೇಗಿದೆಯೋ ಕಂಡೀಷನ್ಸ್ ಹೆಚ್ಚು ಕಡಿಮೆ ಎಲ್ಲ 100% ಮಾಡೋಕ್ಕಾಗಲ್ಲ ಅನ್ನೋದು ಸತ್ಯ. ಯಾಕೆಂದರೆ ನೇಚರ್ ಈಸ್ ನೇಚರ್ ಓನ್ಲಿ. ಈ ನೇಚರಲ್ಲಿ ಏನು ಮಾಡಿದೆಯೋ ಅದನ್ನು 100% ಆಗಿ ರೆಪ್ಲಿಕೇಟ್ ಮಾಡಲಿಕ್ಕೆ ಇದುವರೆಗೂ ಭೂಮಿನಲ್ಲೇ ಆಗಿಲ್ಲ, ಅದು ಬೇರೆ ಎಲ್ಲೂ ಆಗುವಂಥದ್ದು ಭಾಳ ವಿರಳ. ಅಂದರೆ ಎಷ್ಟು ಕ್ಲೋಸ್ ಆಗಿ ತರೋಕ್ಕಾಗುತ್ತೋ ಅಷ್ಟು ಅಲ್ಲಿ ಮೈಕ್ರೋಗ್ರಾವಿಟಿ ಇರುತ್ತೆ. ಅಲ್ಲಿ ಮಾಂಸಖಡ್ಡಗಳು ಅವರ ಕ್ಷಮತೆಗಳನ್ನ ಕಳ್ಕೊಳ್ಳುತ್ತೆ, ಬೋನ್ ಡೆನ್ಸಿಟಿ ಕಡಿಮೆ ಆಗುತ್ತೆ. ಇದಕ್ಕೆ ಬೇಕಾದಂಥ ಎಲ್ಲ ಸಪ್ಲಿಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಅದರಿಂದ ಹೆಚ್ಚು ಕಡಿಮೆ ಅವ್ರನ್ನ ಅದೇ ಹೆಲ್ತ್ ಕಂಡೀಷನಲ್ಲಿ ಮೇಂಟೈನ್ ಮಾಡುತ್ತೆ ಎಲ್ಲ ಪ್ರಯತ್ನಗಳು ನಡೀತಾ ಇರ್ತವೆ. ಅಂದರೂ ಕೂಡ ಆ ಒಂದು ಎನ್ವೈರನ್ಮೆಂಟ್, ಫಿಸಿಕಲ್, ಮೆಂಟಲ್, ಸೈಕಾಲಜಿಕಲ್ ಕಂಡೀಷನಿಂದ ಡೆಫಿನೆಟ್ ಆಗಿ ಒಂದು ಡಿಫ್ರೆನ್ಸ್ ಇರುತ್ತೆ. ಇವಾಗ ಯಾವ ರೀತಿಯಾಗಿ ಫಿಟ್ ಆ್ಯಂಡ್ ಫಿಟ್ ಆಗಲ್ಲಿ ಹೋಗಿರ್ತಾರೋ ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂಥ ಒಂದು ಸಾಧ್ಯತೆಗಳು ಡೆಫಿನೆಟ್ ಆಗಿದೆ. ಆದರೆ ಸುನೀತಾ ವಿಲಿಯಮ್ಸ್ನವ್ರ ಎಕ್ಸಾಂಪಲ್ ಬಂದ್ಬಿಟ್ಟು ಅವರು 336 ದಿನ ಇದ್ದಿದ್ದು. ಭಾಳ ಸುದೀರ್ಘ ಕಾಲ. 14 ದಿನ ಅನ್ನೋದು ಭಾಳ ಶಾರ್ಟ್ ಪೀರಿಯಡ್. ಈ ಶಾರ್ಟ್ ಪೀರಿಯಡಲ್ಲಿ ರೇಡಿಯೇಷನ್ ಆಗಲಿ, ಮೈಕ್ರೋಗ್ರಾವಿಟಿ ಆಗಲಿ, ಮತ್ತೊಂದಾಗಲಿ ಭಾಳ ಕಡಿಮೆ ಆದಂಥ ಒಂದು ಎಫೆಕ್ಟ್ ಇರುತ್ತೆ. ಆದರೂ ಕೂಡ ಅವರು ವಾಪಸ್ ಬಂದ ಮೇಲೆ ಕೂಡ ಅವ್ರನ್ನ ಸಮುದ್ರದಲ್ಲಿ ಇಳಿದ ಮೇಲೆ ಅವ್ರನ್ನ ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ ಮಾಡಬೇಕಾಗುತ್ತೆ. ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ ನಾರ್ಮಲ್ ಆಗಿ 3 months to 6 months ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ಸ್ ಇರುತ್ತೆ. ಜನರಲ್ ಆಗಿ 3 months ಒಳಗಡೆ ರಿಕವರ್ ಆಗ್ತಾರೆ. ಏನಿಲ್ಲ, ನಮ್ಮ ಇದರಲ್ಲಿರುವಂಥ ಕಮಾಂಡರ್, ಅಮೇರಿಕನ್ ಕಮಾಂಡರ್ ಆಕ್ಸಿಯಮ್ನವರು 4 ಸರಿ ಹೋಗಿದ್ದಾರೆ. ಅವರು 64 ವರ್ಷದವರು. 4 ಸರಿ ಅವರು ಗಗನಯಾನವನ್ನು ಮಾಡಿ ಬಹಳ ಸಾಧನೆ ಅಂತ ಮಾಡಿದವಂಥವ್ರು. ಇವಾಗಲೂ ಅಷ್ಟೇ ಫಿಟ್ ಆ್ಯಂಡ್ ಫಿಟ್ ಆಗಿದ್ದಾರೆ. ಇವಾಗ 5ನೇ ಸರಿ ಅವ್ರು ಹೋಗ್ತಾ ಇದ್ದಾರೆ. ಅಂದರೆ ಈ ಸ್ಪೇಸ್ ಜರ್ನಿ ಸೇಫ್ ಅಂತಲೇ ನಾವು ತೊಗೊಳ್ಬೇಕಾಗತ್ತೆ. ನಾವು ಕೇರ್ ತೊಗೊಳ್ಬೇಕಾಗತ್ತೆ. ಕೇರ್ ತೊಗೊಂಡು ಎಲ್ಲ ರೀತಿಯಲ್ಲಿ ನಾವು ಅದನ್ನು ಫಾಲೋ ಮಾಡಿದ್ರೆ ಶುಭಾಂಶು ಶುಕ್ಲಾ ಅವರು ಅಷ್ಟೇ ಹೇಲ್ ಆ್ಯಂಡ್ ಹೆಲ್ತಿಯಾಗಿ ಬಂದು ಮತ್ತೆ ಅವ್ರು ಏನು ರಿಹ್ಯಾಬಿಲಿಟೇಷನ್ ಮಾಡಿದ್ಮೇಲೆ ಮತ್ತೆ ಒರಿಜಿನಲ್ ಕಂಡೀಷನ್ಗೆ ಬರ್ತಾರೆ ಅನ್ನೋ ಸಂಪೂರ್ಣ ನಂಬಿಕೆ ನಮಗೆ ಡೆಫಿನೆಟ್ ಆಗಿದೆ.